ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವಿಧಾನಸಭೆಯಲ್ಲಿ ಇವತ್ತು ದ್ವೇಷ ಭಾಷಣ ತಡೆ ವಿಧೇಯಕವನ್ನ ಅಂಗೀಕಾರ ಮಾಡಲಾಯಿತು. ಹಲವು ವಿರೋಧಗಳ ನಡುವೆಯೂ ಕೂಡ ಸರ್ಕಾರ ಇದನ್ನ ಪಾಸ್ ಮಾಡಿಕೊಂಡಿದ್ದು ಇದು ಬಿಜೆಪಿ ಆಕ್ರೋಶಕ್ಕೆ ಕಾರಣವಾಗಿದೆ. ವಿಧಾನಸಭೆಯಲ್ಲಿ ಇಂದು ದ್ವೇಷ ಭಾಷಣ ಪ್ರತಿಬಂಧಕ ಮಸೂದೆ ಅಂಗೀಕಾರಗೊಂಡಿದೆ. ವಿಪಕ್ಷದ ಗದ್ದಲದ ನಡುವೆಯೂ ಕೂಡ ಮಸೂದೆಯನ್ನು ಪಾಸ್ ಮಾಡಿಕೊಳ್ಳಲಾಗಿದೆ. ದ್ವೇಷ ಅಪರಾಧ ಎಂಬ ಪದ ಇಲ್ಲ. ಈ ಪದ ಎಲ್ಲಿಂದ ತಂದ್ರಿ ಅನ್ನೋದು ಬಿಜೆಪಿಯ ಪ್ರಶ್ನೆ. ಅಪರಾಧವೇ, ದ್ವೇಷ ಅಪರಾಧ ಅಂದ್ರೆ ಏನ್ ಅರ್ಥ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ರು. ಈ ಕಾಯ್ದೆ ಜಾರಿಯಾದ್ರೆ ಪೊಲೀಸರು ಹಿಟ್ಲರ್ಗಳ ರೀತಿ ವರ್ತಿಸ್ತಾರೆ. ಈ ಮಸೂದೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹತ್ತಿಕ್ಕುವಂತಹ ಪ್ರಯತ್ನ ಅಂತ ಬಿಜೆಪಿ ನಾಯಕರು ಕಿಡಿಕಾರಿದ್ರು. ಬಿಲ್ನ ಪ್ರತಿಯನ್ನ ಹರಿದು ವಿಪಕ್ಷ ನಾಯಕ ಆರ್ ಅಶೋಕ್ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಕಾಯ್ದೆ ಜಾರಿಯಾದ್ರೆ ಕೈದಿಗಳ ಸಂಖ್ಯೆ ಹೆಚ್ಚಾಗುತ್ತೆ ಮತ್ತು ಇದು ವಿಪಕ್ಷಗಳನ್ನ ಹತ್ತಿಕ್ಕುವಂತಹ ಸಲುವಾಗಿಯೇ ತರ್ತಾ ಇರುವಂತಹ ಬಿಲ್ ಅನ್ನೋದು ಅವರ ಆಕ್ರೋಶ. ಹೇಳಿದ್ದೇನೆ ಕಡತದಿಂದ ತೆಗಿತಾನೆ ಹೇಳಿದ್ದೇನೆ. ಮತ್ತೆ ಮತ್ತೆ ಏನ್ ಚರ್ಚೆ ನಿಮ್ದು? ಆಯ್ತು, ವಿಚಾರದಲ್ಲಿ ಬೆಂಕಿ ಅನಾವಶ್ಯವಾಗಿ ಬೆಂಕಿ ಹಚ್ಚಿಕೊಂಡವರು ಬಿಜೆಪಿಯವರು. ಗೃಹ ಸಚಿವರು ಈಗಾಗಲೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಧ್ಯಕ್ಷ, ಇವತ್ತು ಗೃಹ ಸಚಿವರೇ ಒಂದ್ ನಿಮಿಷ ದಯಮಾಡಿ ದಯಮಾಡಿ ತಾವು ಈ ಬಿಲ್ಲನ್ನು ನಾವು ತಂದಿದ್ದೇವೆ. ಇದನ್ನ ವಿಚಾರದಲ್ಲಿ ಬೆಂಕಿ ಅನಾವಶ್ಯವಾಗಿ ಬೆಂಕಿ ಹಚ್ಚಿಕೊಂಡವರು ಬಿಜೆಪಿಯವರು. ಗೃಹ ಸಚಿವರು ಈಗಾಗಲೇ ಮಾನ್ಯ ವಿರೋಧ ಪಕ್ಷದ ನಾಯಕರು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅಧ್ಯಕ್ಷ, ಇವತ್ತು ಗೃಹ ಸಚಿವರೇ ಒಂದ್ ನಿಮಿಷ ದಯಮಾಡಿ ದಯಮಾಡಿ ತಾವು ಈ ಬಿಲ್ಲನ್ನು ನಾವು ತಂದಿದ್ದೇವೆ. ಇದನ್ನ ಪಾಸ್ ಮಾಡಿ ಕೊಡಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 10 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ದೊರಕಿದೆ. 8 ರಿಂದ 10 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ಸಭೆ ಮುಂದಿನ ವಿಷಯ. ಪ್ರಸ್ತಾವ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. ಮಾನ್ಯ ಸಚಿವರು, ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ದ್ವೇಷ ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 20 ಸಾಲಿನ ಕರ್ನಾಟಕ ದ್ವೇಷ ಭಾಷೆ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರೋ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಜಾತಿ, ಧರ್ಮ, ಭಾಷೆ, ಲಿಂಗ, ಸಮುದಾಯ ಅಥವಾ ಯಾವುದೇ ರೀತಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದ್ವೇಷ ಭಾಷಣವನ್ನು ರಾಜ್ಯದಲ್ಲಿ ಯಾರೇ ಮಾಡಿದರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕಾನೂನನ್ನು ಕೈಗೆತ್ತಿಕೊಳ್ಳಬಹುದಾದಂತಹ ಒಂದು ವಿಶೇಷ ಮಸೂದೆಯನ್ನು ತಂದಿದ್ದೀವಿ ಅನ್ನೋದು ಕಾಂಗ್ರೆಸ್ನವರ ವಾದ.
ಆದರೆ ಇದಕ್ಕೆ ತೀವ್ರ ವಿರೋಧವನ್ನ ಬಿಜೆಪಿ ವ್ಯಕ್ತಪಡಿಸಿ ಸದನ ಗದ್ದಲದ ಗೂಡಾಯಿತು. ಇಷ್ಟೆಲ್ಲ ಗದ್ದಲದ ನಡುವೆಯೂ ಕೂಡ ವಿಧೇಯಕವನ್ನ ಪಾಸ್ ಮಾಡಿಕೊಳ್ಳಲಾಗಿದ್ದು ಇನ್ನಷ್ಟು ಕೆರಳುವಂತಹ ವಾತಾವರಣವನ್ನ ಸೃಷ್ಟಿ ಮಾಡ್ತು ಅಂದ್ರೂ ಕೂಡ ತಪ್ಪಾಗಲ್ಲ.